ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 26 ಗ್ರಾಮ ಪಂಚಾಯಿತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಈ ಹಿಂದೆ 28 ಇತ್ತು. ಕೆಲವು 2 ಗ್ರಾಮ ಪಂಚಾಯಿತಿಗಳನ್ನು 3 ಗ್ರಾಮ ಪಂಚಾಯಿತಿಗಳನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಪ್ರಸ್ತುತ ಇರ್ತಕ್ಕಂಥ 20 ಗ್ರಾಮ ಪಂಚಾಯಿತಿಗಳಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಇಂದಿಗೂ ಕೂಡ ಹಳ್ಳಿಯ ವಾತಾವರಣದಿಂದ 90% ಕೃಷಿ ಭೂಮಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿಗಳು. ಮತ್ತು ವಿಶೇಷವಾಗಿ ಇವತ್ತೇನಪ್ಪ ಅಂತೇಳಿದ್ರೆ ಈ 20 ಗ್ರಾಮ ಪಂಚಾಯಿತಿಗಳನ್ನು ಪ್ರಸ್ತುತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಇವತ್ತು ಆನೇಕಲ್ ತಾಲೂಕಲ್ಲಿ 28 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಅದರಲ್ಲಿ 8 ಗ್ರಾಮ ಪಂಚಾಯಿತಿಗಳನ್ನು ಹೊರತುಪಡಿಸಿ ಉಳಿದ 20 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಇತ್ತೀಚೆಗೆ ಒಂದು 6 ತಿಂಗಳಿಂದ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹರಿದಾಡಿದಾಗ ಇದು ಫೇಕ್ ನ್ಯೂಸು, ಇದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂಥೇಳಿ ಅದನ್ನು ಮತ್ತೊಮ್ಮೆ ಹಾಕಿದಾಗ ಎಲ್ಲರೂ ಕೂಡ ನಾವು ಅದನ್ನು ಫೇಕೇ ಇರ್ಬೋದು. ಯಾಕಂತೇಳಿದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾವುದೇ ಸರ್ಕಾರದ ಆದೇಶ ಸಂಖ್ಯೆಗಳಿರಲಿಲ್ಲ. ಈಗ ಕಳೆದ 3 ದಿನಗಳಿಂದ ಸನ್ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತುರ್ತು ಅಂಥೇಳಿ ಒಂದು ಅಥೆಂಟಿಕ್ ಆಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ರೀತಿಯಾಗಿ 20 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ತುರ್ತು ವರದಿಯನ್ನು ಕೊಡಿ ಅಂಥೇಳಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಪತ್ರವನ್ನು ಕೊಟ್ಟಾಗ, ನಮಗೆ ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಕೊಟ್ಟಾಗ ನಮಗೆ ಅಥೆಂಟಿಕ್ ಆಯಿತು. ಹಾಗಾಗಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಡೋದಕ್ಕೆ ಅಥವಾ ವಿರೋಧವಾಗಿ ಅಥವಾ ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಾರೆಲ್ಲ ಕೂತ್ಕೊಂಡು ಇದನ್ನು ವರದಿಗಳನ್ನು ನೋಡಲಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿರೋದ್ರಿಂದ 5 ವರ್ಷಕ್ಕೊಮ್ಮೆ 515 ಜನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ. ಗ್ರಾಮ ಪಂಚಾಯಿತಿಗಳಿದ್ರೆ 550 ಜನ ಗ್ರಾಮ ಪಂಚಾಯಿತಿ, 20 ಜನ ತಾಲೂಕ್ ಪಂಚಾಯಿತಿ, 9 ಜನ ಜಿಲ್ಲಾ ಪಂಚಾಯಿತಿಯ ಪ್ರತಿನಿಧಿಗಳಾಗಿ ಹೊರಹೊಮ್ಮುತ್ತಾರೆ. ಇವತ್ತು ಈ ಮೇಲ್ದರ್ಜೆಗೇರಿಸಿದ್ರೆ ಈ 500 ಜನರಿಗೆ ಅನ್ಯಾಯ ಆಗ್ತದೆ, 20 ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಅನ್ಯಾಯ ಆಗ್ತದೆ, 9 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಆಗ್ತದೆ. ಮತ್ತು ನಮ್ಮದೇನಪ್ಪ ಅಂತೇಳಿದ್ರೆ ಇವತ್ತು ಕೆಲವು 2-3 ಗ್ರಾಮ ಪಂಚಾಯತಿಗಳು ಇವತ್ತು ಬಲಿಷ್ಠವಾಗಿದ್ದಾವೆ, ಆರ್ಥಿಕವಾಗಿದ್ದಾವೆ, ಜನಸಂಖ್ಯೆ ಹೆಚ್ಚಳವಾಗಿದೆ. ಅದನ್ನು ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ಆದರೆ ಇವತ್ತು ಮೊದಲನೇದಾಗಿ ದೊಮ್ಸಂದ್ರ, ಯಮರೆ, ಸರ್ಜಾಪುರ ಪಂಚಾಯತಿಗಳನ್ನು ನಗರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರ ಏನು ಈ ನಗರ ಸಭೆಗೆ ಯಾವ ಮಾನದಂಡ ಇರಬೇಕು ಆ ಮಾನದಂಡಕ್ಕೆ ವಿರುದ್ಧವಾಗಿದೆ. ಇವತ್ತು ನಮ್ಮ ದೊಮ್ಸಂದ್ರ ಗ್ರಾಮ ಪಂಚಾಯತಿ ಎಲ್ಲೇ ಬಂದು ಮುತ್ತನಲ್ಲೂರು ಪಂಚಾಯತಿ ವ್ಯಾಪ್ತಿ ಬರುವಂಥ ಬೈಲು ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಅವ್ರ ನಗರಸಭೆ ಆದರೆ ಬೈಲು ಬಸವೇಶ್ವರದಿಂದ ಹಿಡಿದು ಸರ್ಜಾಪುರದ ಬಾಗಲೂರು ಗಡಿ ಕಗ್ನೂರವರೆಗೂ ಬರ್ತಕ್ಕಂಥದ್ದು ಸುಮಾರು 13ರಿಂದ 14 ಕಿಲೋಮೀಟ್ರು ವ್ಯಾಪ್ತಿಯನ್ನು ಒಳಗೊಳ್ತದೆ. ಆಗ ಕಾರ್ಯಚಟುವಟಿಕೆಗಳು ಮಾಡೋದು ಅಥವಾ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಭಾಳಷ್ಟು ಅನ್ಯಾಯ ಆಗ್ತದೆ. ಜೊತೆಗೆ ಇವತ್ತು ಹತ್ತುಬೆಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆ ಕೂಡ ನಗರಸಭೆ. ನಮಗೆ ವಿಶೇಷವಾಗಿ ಆನೇಕಲ್ ಪುರಸಭೆಯನ್ನು, ಒಣಕನಹಳ್ಳಿ, ಸಮಂದೂರು ಪಂಚಾಯಿತಿಗಳನ್ನು ಆನೇಕಲ್ಗೆ ನಗರಸಭೆಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತಿಗೂ ಕೂಡ 90% ಭಾಗ ಸಮಂದೂರು, ಒಣಕನಹಳ್ಳಿಯಲ್ಲಿ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಈ ಪ್ರಕ್ರಿಯೆ ಮಾಡಬೇಕಂದ್ರೆ 50% ಹೆಚ್ಚು 60% ಅಷ್ಟು ಉದ್ಯೋಗಸ್ಥರು ಇರಬೇಕು ಅಂತಿದೆ ಕಾಯ್ದೆ. ಆದರೆ ಇಲ್ಲಿ ಯಾರು 60% ಉದ್ಯೋಗಸ್ಥರಿಲ್ಲ ಮತ್ತು 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಮತ್ತು ಇವತ್ತು ಸಮಂದೂರು ಪಂಚಾಯತಿಯಲ್ಲಿ ಗೆಟಗಿಂಬೆಲೆ ಇರ್ಬೋದು ಅಥವಾ ತಿಮ್ಸಂದ್ರ ಇರ್ಬೋದು, ಆ ತಮಿಳುನಾಡಿಗೆ ಗಡಿ ಆಗಿರ್ತಕ್ಕಂಥದ್ದು. ಇಂದಿಗೂ ಕೂಡ ಅಲ್ಲಿ ಬಸ್ ಸೌಕರ್ಯ ಇಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ. ಅವರೆಲ್ಲರೂ ಕೂಡ ಅವರೇನಾದರೂ ನಗರಸಭೆ ಅಂದರೆ ಆನೇಕಲ್ ಪಟ್ಟಣಕ್ಕೆ ಬರಬೇಕು. ಇವತ್ತು ಆ ಸಮಂದೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು 20 ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ, ಅದು ಏನಾದರೂ ಕಟ್ಟಾದರೆ ಅಲ್ಲಿರ್ತಕ್ಕಂಥ 10,000 ಜನಸಂಖ್ಯೆಗೆ 2 ಸದಸ್ಯರಾಗ್ತದೆ.
ಅಲ್ಲಿಗೆ 18 ಜನರ ಅಧಿಕಾರವನ್ನು, ಸಂವಿಧಾನಾತ್ಮಕವಾಗಿದ್ದಂಥ ರಾಜಕೀಯ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಜೊತೆಗೆ ಇವತ್ತು ಕರ್ಪೂರು ಬ್ಯಾಗಡದಳ್ಳಿ ಗ್ರಾಮ ಪಂಚಾಯಿತಿಯನ್ನು ಪುರಸಭೆ ಮಾಡಬೇಕು. ಕರ್ಪೂರು ಪಂಚಾಯಿತಿ ಕೂಡ 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಮುಗಳೂರು ನೆರಗ, ಬಳ್ಳೂರು ಮಾಯಸಂದ್ರ ಇವೆಲ್ಲ ಕೂಡ ಅವೈಜ್ಞಾನಿಕವಾಗಿ ಈ ಪುರಸಭೆ ಸುತ್ತೋಲೆ ಏನು ಹೇಳುತ್ತಪ್ಪ ಅಂತೇಳಿದ್ರೆ 20,000ದಿಂದ 50,000 ಜನ ಸಂಖ್ಯೆ ಇರಬೇಕು ಅಂತ. ಈಗ ನಾನು ಸೆನ್ಸಸ್ ಕೂಡ ತಮಗೆ ಇದನ್ನು ಕೊಡ್ತಾಯಿದ್ದೀನಿ, ಸರ್ಕಾರ ಮಾಡಿರ್ತಕ್ಕಂಥ ಸೆನ್ಸಸ್ ಜನಸಂಖ್ಯೆ. ಇದರಲ್ಲಿ ಇವತ್ತು ನೋಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಏನು ಇವಾಗ ನೆರಿಗೆ ಗ್ರಾಮ ಪಂಚಾಯತಲ್ಲಿ 8,000 ಇದೆ. 8,000 ಇರೋದು ಪುರಸಭೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು 8,000 ಪ್ಲಸ್ಸು ಈ ಒಂದು ಮುಗಳೂರು ಈ ಎರಡನ್ನು ಸೇರಿಸಿ 18,000ಕ್ಕೆ ಪುರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. 18,000 ಪುರಸಭೆ ಮಾಡಬೇಕಾದ್ರೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತೇಳಿದ್ರೆ ನೆರಗ ಮತ್ತು ಮುಗಳೂರು ಗಾಡಿ ಬಾಡಿಗೆ ಸುಮಾರು 6ರಿಂದ 7 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರಿಗೆ ಇದು ಕೂಡ ಅವೈಜ್ಞಾನಿಕ, ಒಂದು ವಿಸ್ತೀರ್ಣ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಮತ್ತು ಏನು ಅಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಇನ್ನೂ ಕೂಡ ಭಾಳಷ್ಟು ನಮಗೆ ಇನ್ನೂ ರಸ್ತೆಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಲವಾರು ಮೂಲಭೂತ ಸೌಕರ್ಯಗಳಿವೆ. ಇವತ್ತು ಜೊತೆಗೆ ಮುತ್ತನಲ್ಲೂರು, ಅಂದೇನಹಳ್ಳಿ, ಬಿಲ್ಲಾಪುರ, ಮುತ್ತನಲ್ಲೂರು ಗ್ರಾಮ ಪಂಚಾಯತಿ, ಅಂದೇನಹಳ್ಳಿ ಜಿಲ್ಲಾ ಪಂಚಾಯತಿ, ಬಿಲ್ಲಾಪುರ ಗ್ರಾಮ ಪಂಚಾಯತಿಗಳನ್ನು ಸೇರಿಸಿದ್ರೆ ಸುಮಾರು 7ರಿಂದ 8 ಕಿಲೋಮೀಟರ್. ಇದು ಈ ಒಂದು ಪ್ರಕ್ರಿಯೆ ಪಂಚಾಯತ್ ರಾಜ್ ಕಾಯ್ದೆಗೆ ಅಥವಾ ಪುರಸಭೆ ಕಾಯ್ದೆಗೆ ವಿರೋಧವಾಗಿದೆ, ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ನಮ್ಮ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತು ದೊಮ್ಸಂದ್ರ, ಯಮರೆ, ಸರ್ಜಾಪುರ ಈ ಗ್ರಾಮ ಪಂಚಾಯತಿಗಳನ್ನು ನಗರಸಭೆಯನ್ನು ಮಾಡ್ತಕ್ಕಂಥದ್ದು, ಹತ್ತಬೇಲೆ ಪುರಸಭೆ, ನೆರಳೂರು, ಬಿದ್ರಗುಪ್ಪೆಯನ್ನು ನಗರಸಭೆ ಮಾಡ್ತಕ್ಕಂಥದ್ದು, ಮತ್ತು ಆನೇಕಲ್ ತಾಲೂಕಿನಲ್ಲಿ ಒಣಕನಹಳ್ಳಿ, ಸಮುಂದೂರು ಗ್ರಾಮ ಪಂಚಾಯತಿ ಮತ್ತು ಆನೇಕಲ್ ಪುರಸಭೆಯನ್ನು ಸೇರಿಸಿ ಒಂದು ನಗರಸಭೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಸಂಖ್ಯೆ 30/135/2024-25 9/9/2024 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು CR 89/2024-25 8/10/2024 ಇದರ ಆದೇಶದಂತೆ ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಇಒ ಅವರು, ಅದು ಇಒನೂ ಮಾಡಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಯಾರೋ ಬೇರೊಬ್ಬ ಅಧಿಕಾರಿ ಎಂಥದ್ದು ಅವರ ಪರವಾಗಿ ಅಂತ ಒಂದು ಸಹಿ ಮಾಡಿ ಗ್ರಾಮ ಪಂಚಾಯತಿಗಳಿಗೆ ತುರ್ತು ಅಂತೇಳಿ ಇವತ್ತು ಈ ಒಂದು ಸುತ್ತೋಲೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಕರ್ಪೂರು, ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಗಳನ್ನು ಮತ್ತು ಪುರಸಭೆಗಳನ್ನಾಗಿ ಒಟ್ಟಾರೆಯಾಗಿ ಈ ಒಂದು 20 ಗ್ರಾಮ ಪಂಚಾಯತಿಗಳಿಂದ ಪ್ರತಿ 5 ವರ್ಷಕ್ಕೊಮ್ಮೆ 515 ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ರಾಜ್ಯಾಧಿಕಾರವನ್ನು ಪಡಿತಾಯಿದ್ರು. ಈ 515 ಜನರ ಅಧಿಕಾರವನ್ನು ಇವತ್ತು ಕಿತ್ತಾಕಿ, ಜೊತೆಗೆ 9 ಜಿಲ್ಲಾ ಪಂಚಾಯತಿ, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥವರು 60% ರಿಸರ್ವೇಷನಲ್ಲಿ ಗೆದ್ದಿರ್ತಕ್ಕಂಥ SC ST ಹಿಂದುಳಿದವರು ಮಹಿಳೆಯರಿಗೆ ಭಾರಿ ಅನ್ಯಾಯ ಆಗ್ತದೆ ಯಾವಾಗ ಈ ಪುರಸಭೆಗಳನ್ನಾಗಿ ಮಾಡಿದಾಗ. ಜೊತೆಗೆ ಇವತ್ತು ಇದ್ದಂಥ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಸೇರಿ 9 ಸೇರಿಸಿ 3 ಪುರಸಭೆಗಳನ್ನು ಮಾಡ್ತಕ್ಕಂಥದ್ದು, 11 ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಬರೀ 5 ಪುರಸಭೆಗಳನ್ನಾಗಿ ಮಾಡ್ತಕ್ಕಂಥದ್ದು. ಇದರ ಹಿನ್ನೆಲೆಯಿಂದ ಗ್ರಾಮ ಪಂಚಾಯತಿಗಳ ಅಸ್ತಿತ್ವನೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲದಂತಾಗ್ತದೆ. ನಾನು ಆಗಲೇ ಹೇಳಿದಾಗೆ ಕರ್ನಾಟಕ ಸರ್ಕಾರ 74 ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಜನಸಂಖ್ಯೆ ಮತ್ತು ಇತರ ಮಾನದಂಡ ಪಂಚಾಯತಿ ರಚಿಸಲು 10ರಿಂದ 20 ಸಾವಿರ ಜನಸಂಖ್ಯೆ ಇರಬೇಕು. ಪುರಸಭೆಗೆ 20ರಿಂದ 50 ಸಾವಿರ ಜನಸಂಖ್ಯೆ ಇರಬೇಕು. ನಗರಸಭೆಗೆ 50ರಿಂದ 5 ಲಕ್ಷ ಜನಸಂಖ್ಯೆ ಇರಬೇಕು. ಅಲ್ಲದೆ 1 ಚದರ ಕಿಲೋಮೀಟ್ರಿಗೆ 1,500 ಜನ ವಾಸಿಸ್ತಕ್ಕಂಥ ಇರ್ಬೋದು. ಮತ್ತು ವಾರ್ಷಿಕ 9 ಲಕ್ಷ ಅಂತೇಳಿದರೆ ಈಗಾಗಲೇ 9 ಲಕ್ಷ ಮೀರಿದೆ ನಮ್ಮ ನಗರ ಜಿಲ್ಲೆಯಲ್ಲಿ. 50% ಕೃಷಿಯೇತರ ಚಟುವಟಿಕೆಗಳು ಮತ್ತು 50% ಉದ್ಯೋಗದತ್ತ ಇರಬೇಕು ಅಂತ ಕಾಯ್ದೆ ತಿಳಿಸ್ತದೆ. ಏನಂತ? 50% ಕೃಷಿಯೇತರ
ಆದರೆ ನಮ್ಮದು 90% ಕೃಷಿಯನ್ನು ನಾವು ಅವಲಂಬಿತರಾಗಿದ್ದೀವಿ. ಆಮೇಲೆ 50% ಉದ್ಯೋಗಸ್ಥರು ಅಂತಿದೆ. ನಮ್ಮಲ್ಲಿ 50% ಉದ್ಯೋಗಸ್ಥರಿಲ್ಲ, ಎಲ್ಲ ಕೃಷಿ ಭೂಮಿಯನ್ನು ಇಟ್ಕೊಂಡು ಕೃಷಿ ಕೆಲಸವನ್ನು ಮಾಡ್ತಕ್ಕಂಥ. ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಪುರಸಭೆಯ ಕಾಯ್ದೆಗೆ ವಿರುದ್ಧವಾಗಿದೆ. ಜೊತೆಗೆ ಈಗ ಪ್ರಸ್ತಾಪಿಸಿರುವ ನಗರಸಭೆ ಪುರಸಭೆಗಳ ರಚನೆ 10 ರಿಂದ 12 ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ. 10 ರಿಂದ 12 ಕಿಲೋಮೀಟ್ರ್ ಒಬ್ಬ ಸಾಮಾನ್ಯ ಪ್ರತಿನಿಧಿ ತನ್ನ ಕೆಲಸ ಮಾಡಬೇಕಾದ್ರೆ 10 ರಿಂದ 12 ಕಿಲೋಮೀಟ್ರ್ ಪುರಸಭೆ ವ್ಯಾಪ್ತಿಗೆ ಬಂದಬೇಕಾಗ್ತದೆ. ಈಗ ಉದಾಹರಣೆಗೆ ಮುತ್ತನಲ್ಲೂರು, ಅಂದೇನಹಳ್ಳಿ, ಬಿಲ್ಲಾಪುರ ಅಂತ ಮಾಡಿದ್ರು ಅಂತ ಇಟ್ಕೊಳ್ಳಿ. ಈ ಮುತ್ತನಲ್ಲೂರಿನಲ್ಲಿ ಸಿಂಗೇನಗರದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆ ತನ್ನ ಖಾತೆ, ಟ್ಯಾಕ್ಸು ಮತ್ತೊಂದು ವಗೈರೆ ಕಟ್ಟಬೇಕಾದ್ರೆ ಅದು ನಗರ ಬಸ್ಸುಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಮಾಡ್ತಾರೆ, ಬಿಲ್ಲಾಪುರದಲ್ಲಿ ಮಾಡ್ತಾರೆ. ಬಿಲ್ಲಾಪುರಕ್ಕೆ ಮಾಡ್ಬೇಕಂದ್ರೆ ನಾವು ಮುತ್ತನಲ್ಲೂರು ಇದರಲ್ಲಿ ಧ್ವಂಸಂದ್ರಕ್ಕೆ ಹೋಗಿ, ಧ್ವಂಸಂದ್ರದಿಂದ ಸರ್ಜಾಪುರಕ್ಕೆ ಹೋಗಿ, ಸರ್ಜಾಪುರದಿಂದ ಬಿಲ್ಲೂಪುರ, ಇಷ್ಟು ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಮತ್ತು ಕ್ಷೇತ್ರದಲ್ಲಿ 15 ಗ್ರಾಮ ಪಂಚಾಯತಿಗಳಲ್ಲಿ 80%, ನಾನು ಆಗಲೇ ಹೇಳ್ದಂಗೆ 80% ಕೃಷಿಯನ್ನು ಅವಲಂಬಿಸಿದ್ದಾರೆ. ಮತ್ತು ರೇಷ್ಮೆ, ಈ ಎಲ್ಲವನ್ನು ಕೂಡ. ಆಮೇಲೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಯಾವುದೇ ಚಿಹ್ನೆಗಳಲ್ಲಿ ಚುನಾವಣೆ ಆಗಲ್ಲ, ರಾಜಕೀಯ ಪಕ್ಷಗಳ ಚಿಹ್ನೆಯಲ್ಲಿ ಚುನಾವಣೆ ಆಗಲ್ಲ. ಅವರು ಎಂಥದ್ದು, ಈಗ ಪುರಸಭೆ ಆದರೆ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಆಗ್ತದೆ. ಮತ್ತು ಯಾರು ಬಲಿಷ್ಠವಾಗಿರ್ತಾರೆ, ಆರ್ಥಿಕವಾಗಿರ್ತಾರೆ, ಅವರು ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಆ ರಾಜಕೀಯ ಚಿಹ್ನೆಗಳು ಬಂದಾಗ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ ರಾಜಕೀಯ ಪಕ್ಷಗಳ ಒಂದು ಪ್ರಭಾವಳಿ ಆದಾಗ ಅಲ್ಲಿನ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗ ಉದಾಹರಣೆಗೆ ಇವತ್ತು ನಮ್ಮ ಕಣ್ಮುಂದೆ ವಿಜಯಕುಮಾರ್ ಸರ್ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ಆಮೇಲೆ ಮಾತಾಡ್ತಾರೆ. ಆ ಪುರಸಭೆ ಆಗಿರ್ತಕ್ಕಂಥ ಚಂದಾಪುರ ಪುರಸಭೆಯಲ್ಲಿ ಕಸವನ್ನು ತೆಗಿಲಿಕ್ಕೆ ಇದು ಭಾಳಷ್ಟು ತೆಣಗಾಡ್ತಾ ಇದೆ. 2 ಬಾರಿ ಇವತ್ತು ಗ್ರಾಮ ಪಂಚಾಯತಿ, ಆಮೇಲೆ ಅಲ್ಲಿ ಕೂಡ ಇವತ್ತು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳಾಗ್ತಕ್ಕಂಥವರು ಪ್ರತಿ ವರ್ಷ ಒಬ್ಬ ಗ್ರಾಮ ಪಂಚಾಯತಿ ಪ್ರತಿನಿಧಿ ಅಧ್ಯಕ್ಷರಾಗಿದ್ದವರು ತಮ್ಮದೇ ತೆರಿಗೆ ಹಣವನ್ನು ವಸೂಲಿ ಮಾಡಿ ವರ್ಗ 1 ಅಂಥೇಳಿ ಒಂದು ಯೋಜನೆಯನ್ನು ಕ್ರಿಯೇಟ್ ಮಾಡಿ ಸರ್ಕಾರದಿಂದ 14 ಫೈನಾನ್ಸು ಮತ್ತು 15 ಫೈನಾನ್ಸು ಸೇರಿಸ್ಕೊಂಡು ಸುಮಾರು ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ 5 ಕೋಟಿ 10 ಕೋಟಿಯವರೆಗೂ ಆ ಗ್ರಾಮದ ಜನರಿಗೆ ಕೆಲಸ ಮಾಡ್ತಕ್ಕಂಥ ಪವರ್ ಇದೆ. ಆದರೆ ಈ ಪುರಸಭೆ ಆದರೆ 5,000 ಮೇಲ್ಪಟ್ಟು ಒಂದು ಕೆಲಸ, ಒಂದು ಲೈಟು, ಒಂದು ಬಿಲ್ಲನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆಯಬೇಕು. ಮತ್ತು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಸುಪ್ರೀಮು ಗ್ರಾಮ ಪಂಚಾಯತಿ ಮೆಂಬರ್ಗಳು, ಸದಸ್ಯರು, ಪಿ ಡಿ ಒ ಸೇರಿಕೊಂಡು ಆ ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಏನೆಲ್ಲ ಯೋಜನೆಗಳು ಬೇಕು ಅಂಥೇಳಿ ಕ್ರಿಯಾ ಯೋಜನೆಯನ್ನು ಮಾಡಿ ತೆರಿಗೆ ಹಣದಲ್ಲಿ ಅವರೇ ಸ್ವಯಂ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಸರ್ಕಾರ ಈ ಒಂದು ಏನು ಪುರಸಭೆಗಳನ್ನು ಮಾಡಲಿಕ್ಕೆ ಹೊರಟಿದೆ, ನಾವು ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು, ಈಗ ಉದಾಹರಣೆಗೆ ನೆರಳೂರು ಹೆಚ್ಚು ಜನಸಂಖ್ಯೆ ಇದೆ, ಅದನ್ನು ಮಾಡಲಿ, ಎಮರೆ ಮಾಡ್ಕೊಳ್ಳಿ, ಸರ್ಜಾಪುರ ಮಾಡ್ಕೊಳ್ಳಿ, ಧ್ವಂಸದ ಮಾಡ್ಕೊಳ್ಳಿ. ಆಮೇಲೆ ನನಗೊಂದು ಅನುಮಾನ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆನೇಕಲ್ ತಾಲೂಕು ಸಂಬಂಧಪಟ್ಟಂಗೆ ಮಾಡಿದ್ದಾರೆ, ನಮ್ಮ 20 ಗ್ರಾಮ ಪಂಚಾಯತಿ ಮಾಡಿದ್ದಾರೆ. ಉಸ್ಕೂರು ಮತ್ತು ಶಾಂತಿಪುರವನ್ನು ಯಾಕೆ ಹೊರಗೆ ಬಿಟ್ಟಿದ್ದಾರೆ? ಇವತ್ತು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಇವಾಗ 19 ಇರ್ತಕ್ಕಂಥ ಮುತ್ತನಲ್ಲೂರು ಪಂಚಾಯತಿ, 16 ಜನ ಇರ್ತಕ್ಕಂಥ ಉಸ್ಕೂರು ಗ್ರಾಮ ಪಂಚಾಯತಿನ ಯಾಕೆ ಈ ಪಟ್ಟಿಯಿಂದ ಹೊರಗೆ ಬಿಟ್ಟಿದ್ದೀರಾ? ಒಂದು ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದನ್ನು ಕೂಡ ಮಾಡಿಲ್ಲ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ಇನ್ನೊಂದು ಹೇಳಬೇಕು, ಬಹಳ ನೋವಿನ ವಿಚಾರಪ್ಪ ಅಂದರೆ ಹಿಂಡ್ಲವಾಡಿ ಗ್ರಾಮ ಪಂಚಾಯತಿನಲ್ಲಿ ನಿಮಗೆಲ್ಲ ಭಾಳ ಗೊತ್ತಿದೆ, ಚೂಡಹಳ್ಳಿ, ಇಂದಿಗೂ ಕೂಡ ಬಸ್ಸಿನ ಸೌಕರ್ಯ ಇಲ್ಲ, ರಸ್ತೆ ಇಲ್ಲ. ಈಗಾಗಲೇ ಹಿಂಡ್ಲವಾಡಿಗೆ ಬಂದು ಸೌಕರ್ಯ ಕೊಡಲಿಕ್ಕಾಗಿಲ್ಲ. ಆ ಎಲ್ಲ ಜನ ಹಾರಗದ್ದೆಗೆ ಬಂದರು, ಹಾರಗದ್ದೆಗೆ ಪುರಸಭೆಯನ್ನು. ಇದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಬರ್ತಾಯಿದೆ. ಮತ್ತು ನಾನಾದರೂ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ಗ್ರಾಮ ಪಂಚಾಯತಿ, ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲ ಗ್ರಾಮ ಪಂಚಾಯತಿಗಳು ಈ ಸರ್ಕ್ಯುಲರಲ್ಲಿ ನಿಮಗೆ ಕೊಟ್ಟಂಥ ಸುತ್ತೋಲೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಉಲ್ಲೇಖ ಗ್ರಾಮ ಪಂಚಾಯತಿಗಳ ಠರಾವು ಅನುಮೋದನೆ ಪಡೆಯಬೇಕು ಅಂತ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ, ಸನ್ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರೇ, ಇವತ್ತು ನೀವು ನಿಮ್ಮ ಗ್ರಾಮದಲ್ಲಿ ಇವತ್ತು ಈ ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹಿಂದುಳಿದವರು, ಅಲ್ಪಸಂಖ್ಯಾತರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿದ್ದಾರೆ.
ಮತ್ತು ಇಂಥ ನಿಮ್ಮ ಅಧಿಕಾರವನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಆಗ್ತಾಯಿದೆ. ಅದಕ್ಕೆ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ತರಾವನ್ನು ಇದು ನಮಗೆ ಇಷ್ಟ ಇಲ್ಲ, ಈ ಒಂದು ಪುರಸಭೆ ಮೇಲ್ದರ್ಜೆಗೇರಿಸಲಿ ನಮ್ಮ ಅಭಿಪ್ರಾಯವಿಲ್ಲ ಅಂತಕ್ಕಂಥದ್ದನ್ನು ಟರಾವಲ್ಲಿ ಮಾಡಬೇಕು. ಮತ್ತು ಯಾಕೆ ಅದನ್ನು ಯಾಕೆ ನೀವು ಅಭಿಪ್ರಾಯ ಕೇಳಿದಾಗ, ಇದು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಮತ್ತೊಂದು ಗ್ರಾಮ ಪಂಚಾಯತಿಯನ್ನು ಸೇರಿಸಿ ಒಟ್ಟಾರೆ ಮಾಡೋದ್ರಿಂದ ವಿಸ್ತೀರ್ಣ ಮತ್ತು ಆಡಳಿತಾತ್ಮಕ ವ್ಯತ್ಯಾಸ ಕೂಡ ಆಗೋದ್ರಿಂದ ನೀವು ಗ್ರಾಮ ಪಂಚಾಯತಿಗಳಿಗೆ ಈಗ ತುರ್ತು ಅಂತ ಕೊಟ್ಟಿರೋದ ಪತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರವನ್ನು ತಾಲೂಕ್ ಪಂಚಾಯತಿ ಕಳಿಸ್ಕೊಡ್ಬೇಡಿ. ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಮನವಿ ಮಾಡ್ಕೊಳ್ತೀನಿ, ನೀವು ವಿಶೇಷವಾಗಿ ಅಥವಾ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲಿ ಈ ಆಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಈ ಗ್ರಾಮ ಪಂಚಾಯತಿ ಇದ್ದರೆ ಏನು ಕೆಲಸ ಆಗುತ್ತೆ, ಪುರಸಭೆ ಆಮೇಲೆ ಪುರಸಭೆ ಆದರೆ ಯಾವುದೇ ಅನುದಾನಗಳು ಹೆಚ್ಚಿಗೆ ಬರೋಲ್ಲ. ಒಮ್ಮೆ ಮಾತ್ರ ಅದನ್ನು ನಮ್ಮ ಸಾರ್ ಹೇಳ್ತಾರೆ, ಮುಂಚೆ ಈಗ ನೆಕ್ಸ್ಟ್ ನಮ್ಮ ಸಾರ್ ಹೇಳ್ತಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಒಂದು ಸುತ್ತೋಲೆ ಮತ್ತು ಆನೇಕಲ್ ತಾಲೂಕನ್ನು ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇಂಥ ಚಟುವಟಿಕೆ ಆಗಿರ್ತಕ್ಕಂಥದ್ದಕ್ಕೆ ತುಂಬ ವಿಷಾದನೀಯ. ಮತ್ತು ಯಾರು ಇದರಿಂದ ಇದ್ದಾರೆ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಾಲೂಕಿನಲ್ಲಿ 5 ವರ್ಷಕ್ಕೊಮ್ಮೆ ಸುಮಾರು 500 ಜನ ಸಂವಿಧಾನಾತ್ಮಕವಾಗಿ ಗ್ರಾಮ ಪಂಚಾಯತಿ ಸದಸ್ಯಗಳಾಗ್ತಿದ್ದಾರೆ, 20 ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತಿದ್ದಾರೆ, 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ, ಮತ್ತು 5 ವರ್ಷದಲ್ಲಿ 80 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗ್ತಾರೆ, ಮತ್ತು 80 ಜನ ಉಪಾಧ್ಯಕ್ಷರುಗಳಾಗಿ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಇಂಥ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ದಯಮಾಡಿ ನೀವು ಮಾಡಿ. ಆದರೆ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗಿದ್ದರೆ ನೀವು ಮಾಡಿ, ಜನಸಂಖ್ಯೆ ಹೆಚ್ಚಿದ್ರೆ ಮಾಡಿ. ಇವತ್ತು 20 ಸಾವಿರ ಮೇಲ್ಪಟ್ಟಿದ್ರೆ ಮಾಡಿ, ಮುತ್ತನಲ್ಲೂರಲ್ಲಿ 20 ಸಾವಿರ ಇದ್ದರೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮದಿರೋದು 9 ಸಾವಿರಕ್ಕೆ ಅಂದೇನಹಳ್ಳಿ ಬಿಲ್ಲಾಪುರವನ್ನು ಸೇರಿಸಿ ಯಾಕೆ ಮಾಡ್ತೀರಾ? ನೀವು ಮಾಡಿ, ಸಂತೋಷ. ಆದರೆ ಇದು ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳ್ದಂಗೆ, ಇದು ಯಾರು ಕಾಣದ ಕೈಗಳು ಕೆಲಸ, ಇದು ರಿಯಲ್ ಎಸ್ಟೇಟ್ ದಂಧೆ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ನೀವು ಕೇಳ್ಬೋದು, ರಿಯಲ್ ಎಸ್ಟೇಟ್ ಹೆಂಗೆ ಅಂತ ಹೇಳಿದ್ರೆ, ಇವತ್ತು ಇದು ತೆರಿಗೆ ಜಾಸ್ತಿ ಆಗ್ತದೆ. ಪುರಸಭೆ ಆದ ತಕ್ಷಣ ಆ ಜಮೀನು ವ್ಯಾಲ್ಯೂಯೇಷನ್ನು, ಮನೆಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತದೆ. ಅದನ್ನು ಯಾರಪ್ಪ ಬಂಡವಾಳ ಮಾಡ್ಕೊತಾರೆ ಅಂದರೆ, ಬೇರೆ ಹೊರ ರಾಜ್ಯದಿಂದೆಲ್ಲ ಈ ರಿಯಲ್ ಎಸ್ಟೇಟ್ ಮಾಫಿಗಳಿಗೆ ಆಗಲೇ ತೆಗೆದುಕೊಂಡು ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚು ದುಡ್ಡು ಬರ್ತದೆ, ಮಾರ್ಕೊಂಡು ಹೊರಟ್ಬಿಡ್ತಾರೆ. ಆಮೇಲೆ ಇದು ಮೇಲ್ದರ್ಜೆಗೆ ಏರಿಸಿದಾಗ, ಆಯ್ತಪ್ಪ ನಮ್ಮದೆಲ್ಲ ಮೇಲ್ದರ್ಜೆಗೆ ಏರಿಸ್ಬಿಟ್ರು, ನಮ್ಮ ಮನೆಗಳು ಮತ್ತೊಂದು ಎಲ್ಲ ಬೆಲೆ ಜಾಸ್ತಿ ಆಯಿತು. ಅದರೇ ರೀತಿಯಲ್ಲಿ ನಮ್ಮ ಸೌಕರ್ಯ ಒದಗಿಸ್ಬೇಕಲ್ಲ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಉಚಿತವಾಗಿ ನೀರು ಪಡ್ಕೊತಾ ಇದ್ದೀವಿ, ಪುರಸಭೆ ಅದ್ರ ನೀರಿಗೆ ದುಡ್ಡು ಕೊಡಬೇಕು, ದುಡ್ಡು ಕೊಡಬೇಕು, ಮೀಟ್ರ್ ಹಾಕ್ತಾರೆ. ಎಲ್ಲವೂ ಕೂಡ ಬಡ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನೀವು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಏನೆಲ್ಲ ಸೇವೆಗಳು ಪಡ್ತಾಯಿದ್ರೆ ಉಚಿತವಾಗಿ, ಅದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನೀವು ದುಡ್ಡನ್ನು ಕಟ್ಟಬೇಕಾಗ್ತದೆ. ಈಗಾಗಲೇ ನಮ್ಗೆ ಹಲವಾರು ಸಮಸ್ಯೆಗಳು ಕಾಡ್ತದೆ, ಅದ್ರ ಜೊತೆಗೆ ಇದೊಂದು ಕೂಡ ಕಾಡ್ತದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಇದರಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ, ಎಲ್ಲ ಪಕ್ಷದವರು ಕೂಡ ಈ ಒಂದು ಮೇಲ್ದರ್ಜೆಗೆ ಇರತಕ್ಕಂಥ ಕ್ರಮ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ, ಇದು ಪೂರಕ ಮತ್ತು ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ಒಂದು ವೇಳೆ ನಾನು ಹೇಳಿದ್ದೇ ಸುಪ್ರೀಂ ಅಲ್ಲ, ನೀವು ಕೂಡ ಯೋಚನೆ ಮಾಡಿ. ಈಗಾಗಲೇ ನೋಡಿ, ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಚಂದಾಪುರ ಆಯಿತು, ಹತ್ತಬೇಲ ಆಯಿತು. ಗ್ರಾಮ ಪಂಚಾಯತಿ ಇದ್ದಾಗ ಯಾವ ಸೌಕರ್ಯ ಇತ್ತು, ಪುರಸಭೆ ಆದಮೇಲೆ ಅಲ್ಲಿನ ಜನ ಒಂದು ಖಾತೆ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾರೆ, ಒಂದು ಕುಡಿಯೋ ನೀರಿಗೆ ಎಷ್ಟು ಒದ್ದಾಡ ಮಾಡ್ತಾಯಿದ್ದಾರೆ. ಇವೆಲ್ಲವನ್ನು ಮನೆಗೆ ತಗೊಂಡು ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ತೆಗೆದು ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು, ಮತ್ತು ಗ್ರಾಮ ಪಂಚಾಯತಿಗಳಾಗಿ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲ ಪಕ್ಷದ ಪ್ರತಿನಿಧಿಗಳು ನೀವು ಮಾಡಬೇಕು ಅಂತ ಒಂದು. ಜೊತೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇಂಥ ತಾಲೂಕನ್ನು ಮಾಯ ಮಾಡಿಕೊಡ್ತಾರೆ. ಇವತ್ತು ಈ ಗ್ರಾಮ ಪಂಚಾಯತಿಗಳು ತಮ್ಮ ಗ್ರಾಮೀಣ ಸೊಬಗಡನ್ನು ಕೂಡ ಮಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಇದು ಸಂವಿಧಾನಾತ್ಮಕವಾಗಿ ನಮ್ಮೆಲ್ಲರಿಗೂ ಕೂಡ ಮಾಡ್ತಕ್ಕಂಥ, ಸಾಮಾನ್ಯ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಾಗಾಗಿ ಪ್ರಗತಿಪರ ಸಂಘಟನೆಗಳವರು, ದಲಿತ ಪರ ಸಂಘಟನೆಗಳವರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಎಚ್ಚೆತ್ತುಕೊಂಡು, ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಚುನಾಯಿತ ಸದಸ್ಯರುಗಳು, ನಿಮ್ಮ ಪಂಚಾಯತಿನಲ್ಲಿ ನಿಮ್ಮ ಗಮನಕ್ಕೆ ಬರೆದಿರೋ PDO ಏನಾದರೂ ಈ ಸುತ್ತೋಲೆಗೆ ಮನವಿ ಪತ್ತಿದ್ರೆ ಅದನ್ನು ಖಂಡಿಸಿ, ನೀವು ಅನುಮೋದನೆ ನಮ್ಗೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಕಾನೂನು ವಿರುದ್ಧವಾಗಿದೆ, ಪಂಚಾಯತ್ ಆಡಳಿತ ವಿರುದ್ಧವಾಗಿದೆ.
ಹಾಗಾಗಿ ನಾವು ಒಕ್ಕೊರಲಿಂದ ನೀವು ವಿರೋಧ ಮಾಡ್ತೀವಿ ಅಂತ ನೀವು ಅದನ್ನು ಟರಾವ್ನಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ